ಮತ್ತು ನನ್ನೆಲ್ಲ ಬಂಧುಗಳು, ನೆರೆಯ ಆಂಧ್ರದ ಜಿಲ್ಲಾ ಪರಿಷತ್ನ ಮೆಂಬರ್ಗಳು ಬಂದಿದ್ದಾರೆ, ತಾಲೂಕು ಪಂಚಾಯತ್ ಬಂದಿದ್ದಾರೆ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ನಮ್ಮ ಗೋವಿಂದಪ್ಪನವರು ಕೋಡಿಹಳ್ಳಿ ರೈತರೆಲ್ಲ ಬಂದಿದ್ದಾರೆ ಮತ್ತು ನಮ್ಮ ಮಾಧ್ಯಮದವರು ಬಂದಿದ್ದಾರೆ. ನಾನು ಅಂದ್ಕೊಂಡೆ ನಮಗೆ ಖುಷಿ ಆಯಿತು. ಒಂದು ಹೇಳ್ತೇನೆ, ಒಂದು ಜಾತ್ರೆ ಒಂದು ಧಾರ್ಮಿಕ ಆರಾಧನೆಯ ಜೊತೆಗೆ ಯಾವತ್ತಿಗೂ ನಮ್ಮ ಸನಾತನ ಪರಂಪರೆಯ ಸಂಸ್ಕೃತಿಯನ್ನು ನಾವು ಮರೆಯಬಾರದು. ನಮ್ಮ ದೇವರು ಧರ್ಮಗಳನ್ನು ಬಿಡಬಾರದು. ಯಾವತ್ತೂ ದೇವರು ಧರ್ಮಗಳು ನಮಗೆ ಆಸರೆಯಾಗಿ ನಿಲ್ತದೆ. ಈ ಜಾತ್ರಾ ಸಂದರ್ಭದಲ್ಲಿ ನಾವು ನಮ್ಮ ಐಕ್ಯತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಂಡು ಹೋಗ್ತೀವಿ. ಇದು ಒಂದು ರೀತಿ ಸಂಭ್ರಮ. ಎಷ್ಟು ಖುಷಿನೋ ಅಷ್ಟೇ ಸ್ನೇಹ ಮತ್ತು ಸಾಮರಸ್ಯವನ್ನು ನಾವು ಇಟ್ಕೋಬೇಕು. ಎಲ್ಲಿ ಸ್ನೇಹ ಇರ್ತದೆ ಅಲ್ಲಿ ಪ್ರೀತಿ ಇರ್ತದೆ, ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ದೇವರು ಇರ್ತಾರೆ, ಅಂದರೆ ಲಕ್ಕಮ್ಮ ಇರುತ್ತೆ. ಈ ಲಕ್ಕಮ್ಮ ನಿಮ್ಮೆಲ್ಲರಿಗೂ ಪ್ರೀತಿ, ವಿಶ್ವಾಸ, ಸ್ನೇಹ, ಬಾತೃತ್ವದಿಂದ ನಡ್ಕೊಂಡು ಹೋಗ್ಲಿಕ್ಕೆ ಶಕ್ತಿ ಅನುಗ್ರಹಿಸಿದೆ ಅಂತ ಹೇಳ್ತಾ, ನನ್ನ ಸಮುದಾಯಕ್ಕೆ ಇನ್ನೂ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮೇಲೆ ಬರಬೇಕಾಗುತ್ತೆ. ನಿಮ್ಮ ಜೊತೆ ಈಗ ಇಡೀ ದೇಶದಲ್ಲಿ ಈ ಸಮುದಾಯಕ್ಕೆ ಬಹಳಷ್ಟು ತೊಂದರೆ ಇದೆ, ತುಂಬ ಅನ್ಯಾಯ ಆಗಿದೆ. ಆ ಅನ್ಯಾಯ ಸರಿಪಡಿಸಲಿಕ್ಕೆ ಹೋಗಿ ಅನೇಕ ಹೋರಾಟಗಳು ಮಠಗಳು ಮಾಡ್ತಿದೆ, ನಮ್ಮ ಹೋರಾಟಗಳು ಮಾಡ್ತಿದ್ದಾರೆ, ನಮ್ಮ ರಾಜಕೀಯ ಪ್ರತಿನಿಧಿಗಳು ಕೂಡ ಮಾಡ್ತಿದ್ದಾರೆ. ಅವಕ್ಕೊಂದು ನ್ಯಾಯವನ್ನು ಕಂಡುಕೊಳ್ಳಿಕ್ಕೆ ಈ ತಿಂಗಳ 24ನೇ ತಾರೀಕು ಸಚಿವ ಸಂಪುಟ ನಡೀತಿದೆ. ಅದರಲ್ಲಿ ನನ್ನ ಸಮುದಾಯಕ್ಕೆ ಒಳ ಮೀಸಲಾತಿ ಕೊಡಬೇಕು ಅನ್ನೋದು ನನ್ನ ಆಗ್ರಹ. ಒಳ ಮೀಸಲಾತಿ ಬಂದರೆ ಈ ಸಮುದಾಯ ಒಂದಷ್ಟು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಮೇಲೆ ಬರಲಿಕ್ಕೆ ಕಾರಣ ಆಗ್ತದೆ. ಅದಕ್ಕೆ ನಮ್ಮ ಮಠದ ಹೋರಾಟ, ನಮ್ಮ ಜೊತೆ ನೀವು ಬಂಧುಗಳ ಹೋರಾಟ ಯಾವತ್ತೂ ಇಲ್ಲಿ ಅಂತ ಹೇಳ್ತಾ, ನಿಮ್ಮ ಜಾತ್ರೆ ಸಂಭ್ರಮ ನಿಮಗೆ ಶಕ್ತಿಯನ್ನು ತಂದುಕೊಳ್ಳಿ, ಭಕ್ತಿಯ ಜೊತೆಗೆ ನಿಮ್ಮ ಬದುಕನ್ನು ಗಟ್ಟಿ ಮಾಡಿಸಲಿ, ನಿಮ್ಮ ನಂಬಿದ ದೇವರು ಲಕ್ಕಮ್ಮ ಅಂತ ಹೇಳ್ತಾ ನನಗೆ ಭಾರಿ ಖುಷಿ ಆಯಿತು. ರಾಜಕಾರಣಿಗಳ ಜೊತೆ ಕೂತು ಮಾತಾಡೋದಕ್ಕಿಂತ ಈ ಹಳ್ಳಿಯ ನನ್ನ ಜನರ ಜೊತೆ ಕೂತು ಮಾತಾಡೋದಿದೆಯಲ್ಲ, ಇದೆಲ್ಲ ಒಂದು ರೀತಿಯ ಹಳ್ಳಿ ಕಟ್ಟೆಯಲ್ಲಿ ಈ ಹಳ್ಳಿ ಮರದ ಹತ್ರ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡೋದಂತ ಈ ಥರದ್ರಲ್ಲಿ ಭಾರಿ ಪ್ರೀತಿ ಇರುತ್ತೆ. ಹಾಗಾಗಿ ನನಗೆ ಖುಷಿಯಾಗಿದೆ. ಮತ್ತೊಂದು ದಿನ ಈ ಹಟ್ಟಿಗೆ ಆರಾಮಾಗಿ ಬರ್ತೇನೆ, ಹಟ್ಟಿಯ ಎಲ್ಲರೂ ಮನೆಯಲ್ಲೂ ವಿಸಿಟ್ ಕೊಡ್ತೀನಿ. ಈಗ ಸಾಂಕೇತಿಕವಾಗಿ ಬಂದಿದ್ದೇನೆ. ನೀವೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಚಂಗವರ ಗ್ರಾಮ ಹೇಳಿ ಇದು ತಿಂಡಿಗೆ ಬಂದಿದ್ದೀನಿ, ಗೊತ್ತಿದ್ದೇನೆ ಜಾತ್ರೆ ನಮ್ಮನ್ನೆಲ್ಲ ಉದ್ದೇಶಿಸಿ ಕೊನೆಯಲ್ಲಿ ಶ್ರೀ 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 ಸರಸ್ವತಿ ಮುನಿ ಸ್ವಾಮೀಜಿ